ಆತ್ಮೀಯ ವಿದ್ಯಾರ್ಥಿಗಳೇ, ಆಲ್ಟರ್ನೇಟಿಂಗ್ ಕರೆಂಟ್ 5 ಮಾರ್ಕ್ಸ್ ನ್ಯೂಮರಿಕಲ್ಸ್ ಸೆಕೆಂಡ್ ಪಾರ್ಟ್. ಯಾಕಂದರೆ ಈಗಾಗಲೇ ಒಂದು ಪಾರ್ಟಲ್ಲಿ ಒಂದಿಷ್ಟು ಪ್ರಾಬ್ಲಮ್ಸ್ಗಳನ್ನು ನೀವು ಕಲ್ತ್ಕೊಂಡಿದ್ದೀರಿ ಅಂತ ಭಾವಿಸ್ತೇನೆ. ಈಗ ಇನ್ನೂ ಡಿಫ್ರೆಂಟ್ ಆಗಿರುವಂಥ ಕ್ವಶನ್ಸ್ಗಳಿವೆ. ಒಟ್ಟು ಇದನ್ನು 3 ಪಾರ್ಟಲ್ಲಿ ನಾವು ಕಲಿಬೋದು. ಸೊ ಈಗ ಕ್ವಶನ್ ನಂಬರ್ 7 ಈ ಕ್ವಶನ್ ಬ್ಯಾಂಕಿಂದ ತಗೊಂಡಿರೋದು, ಬೇರೆ ಯಾವುದಲ್ಲ. ಎ ಸೈನಸೋಡಲ್ ವೋಲ್ಟೇಜ್ ಆಫ್ ಪೀಕ್. ಸೈನಸೋಡಲ್ ಅಂದರೆ ಸೈನ್ ವೇವ್ಸ್ ಥರ ವೇರಿ ಆಗ್ತಿರುವಂಥದ್ದು ಹೇಳಿ ಆ ಪೀಕ್ ವ್ಯಾಲ್ಯೂ ಕೊಟ್ಟಿದ್ದಾರೆ ನೋಡಿ. ಫಸ್ಟ್ ಟೈಮ್ ಈ ಥರ ನಮಗೆಲ್ಲೂ RMS ವ್ಯಾಲ್ಯೂನೇ ಬರ್ತಾ ಇತ್ತು. 283 ವೋಲ್ಟ್ ಹೇಳ್ತಾರೆ. ಪೀಕ್ ವ್ಯಾಲ್ಯೂ ಕೊಟ್ಟರೆ ಅದನ್ನು ಮೆನ್ಷನ್ ಮಾಡ್ತಾರೆ. ಆ ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ ಆ್ಯಂಡ್ ಇಸ್ ಅಪ್ಲೈ ಟು ಸೀರೀಸ್ LCR ಸರ್ಕ್ಯೂಟು. ಆರ್ ವ್ಯಾಲ್ಯೂ L ಮತ್ತು C ಅನ್ನು ಕೊಟ್ಟಿದ್ದಾರೆ. ಇಲ್ಲಿ 4 ಪಾಯಿಂಟ್ಗಳನ್ನು ಫೈಂಡ್ ಔಟ್ ಮಾಡಿ ಅಂತ ಹೇಳಿದರೆ. ದ ಇಂಪೆಡೆನ್ಸ್ ಆಫ್ ದ ಸರ್ಕ್ಯೂಟ್, ಫೇಸ್ ಡಿಫರೆನ್ಸ್ ಬಿಟ್ವೀನ್ ದ ವೋಲ್ಟೇಜ್ ಅಕ್ರಾಸ್ ದ ಸೋರ್ಸ್ ಆ್ಯಂಡ್ ದ ಕರೆಂಟ್, ದ ಪವರ್ ಡಿಸಿಪೇಟೆಡ್ ಇನ್ ದ ಸರ್ಕ್ಯೂಟ್, ಪವರ್ ಫ್ಯಾಕ್ಟರ್. ಈಗ ಕೊಟ್ಟಿರೋದನ್ನು ನಾವು SI ಅಲ್ಲಿ ಯೂನಿಟ್ ನೋಡ್ಕೋಬೇಕು. ಸೊ 6 ಓಮ್ಸಲ್ಲಿ ಇದೆ, ಏನು ನೋ ಪ್ರಾಬ್ಲಮ್. ಎಲ್ ಏನಾಗುತ್ತೆ ಕೇಳಿದರೆ ಮಿಲಿ ಹೆನ್ರಿ ಇದೆ. ಮಿಲಿ ಅಂದರೆ 10⁻³ ಸೊ ಹಾಗಾಗಿ L = 25.48 × 10⁻³ ಹೆನ್ರಿಗೆ ಬಂತು. C ಏನಿದೆ ಮೈಕ್ರೋ ಫ್ಯಾರಡ್ ಇದೆ, ಹಾಗಾಗಿ 10⁻6 ಫ್ಯಾರಡ್ ಆಯಿತು. ಇದು ಪೀಕ್ ವೋಲ್ಟೇಜ್ V0 ಅಂತ 283. ಹಾಗೆ ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ 50 ಹರ್ಟ್ಜ್ ಅಂತೇಳಿ. ಸೊ ಓಕೆ, ಈಗ ಫಸ್ಟ್ ನಾವು ಇಂಪೆಡೆನ್ಸಿಗೆ ಹೋಗೋಣ. ಇಂಪೆಡೆನ್ಸ್ ಆಫ್ ದ ಸರ್ಕ್ಯೂಟ್ ಅಂದರೆ Z = R² + XC - XL² √. ಸೊ ಈ ಎಕ್ಸ್ಪ್ರೆಷನ್ ಬರ್ದ್ವಲ್ಲ, ಬರ್ದಕ್ಕೆ ನಮಗೆ ಏನಾಗುತ್ತೆ 1 ಮಾರ್ಕ್ಸ್ ಬಂದ್ಬಿಡುತ್ತೆ. ಬಟ್ ಈಗ ನಮಗೆ XC XL ಫೈಂಡ್ ಔಟ್ ಮಾಡ್ಬೇಕು. ಯಾಕೆಂದರೆ ಬರೀ L ಮತ್ತು C ಕೊಟ್ಟಿದ್ದಾರೆ, ಹಾಗಾಗಿ ನಮ್ಗೆ ಒಮೆಗಾ ಬೇಕು. ಒಮೆಗಾ ಅಂದರೆ 25 ಇದು ಗೊತ್ತಿರುತ್ತೆ ನಿಮಗೆ. 50 ಹರ್ಟ್ಸ್ ಕೊಟ್ಟರೆ 50 × 2 ಮಾಡಿದರೆ 100, 100 × 3.14 ಮಾಡಿದರೆ 314 ರೇಡಿಯನ್ಸ್ ಪರ್ ಸೆಕೆಂಡ್ ಬರುತ್ತೆ. ಓಕೆ, ಈಗ ಕೆಪಾಸಿಟಿವ್ ರಿಯಾಕ್ಟೆನ್ಸನ್ನು ಮಾಡ್ಕೊಳ್ಳೋಣ. ಕೆಪಾಸಿಟಿವ್ ಅಂದರೆ XC = 1/ωc ಅಂತೇಳಿ. ಸೊ ಒಮೆಗಾ ಇದೆ, C ಇದೆ, ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ. ಇದನ್ನು ಏನಾಗುತ್ತೆ ನಿಮಗೆ ಈ ಕ್ಯಾಲ್ಕುಲೇಟರ್ನೇ ಪೂರ್ತಿಯಾಗಿ ನಂಬೋದಕ್ಕಿಂತ ಸ್ವಲ್ಪ ನಾವು ಕಲ್ತ್ಕೊಂಡ್ರೆ ಇದನ್ನು ಈಸಿಯಾಗಿ ಮಾಡ್ಕೋಬೋದು. ಯಾಕೆಂದರೆ 1/314 / 796 ಮಾಡಿದರೆ ತುಂಬ 0.0000 ಬರುತ್ತೆ. ಅಲ್ಲೆಲ್ಲೋ ಒಂದು ಪಾಯಿಂಟ್ ಆಚೆ ಈಚೆ ಮಿಸ್ ಆಯಿತು, ನೀವು ಕ್ಯಾಲ್ಕುಲೇಟ್ರಿಂದ ಬರೆಯುವಾಗ ಅಂದರೂ ಕೂಡ ರಾಂಗ್ ಆಗಿಬಿಡುತ್ತೆ. ಸೊ ಕೆಲವ್ರಿಗೆ ಏನಾಗುತ್ತೆ ಕೇಳಿದರೆ ಆ ಥರ ಡೆಸಿಮಲ್ ಪ್ಲೇಸ್ಗಳನ್ನು ಮೂವ್ ಮಾಡಿ ಗೊತ್ತಿರಲ್ಲ. ಎಲ್ಲ ಬೇಸಿಕ್ಸ್. ಅಂದರೆ ಅದನ್ನು ಎಕ್ಸ್ಪೋನೆಂಟಿಗೆ ಹೇಗೆ ಎಕ್ಸ್ಪ್ರೆಸ್ ಮಾಡೋದು ಅನ್ನೋದು ಗೊತ್ತಾಗದೇ ಇರುತ್ತೆ. ಇದಕ್ಕೆ ಒಂದು ಐಡಿಯಾ ಮಾಡ್ಕೋಬೋದು. ಏನು ಅಂದರೆ ಇದು ಗೊತ್ತಿರುತ್ತೆ ಅನ್ಕೋತೀನಿ. ಈಗ ಇದಕ್ಕೆ 1000ಇಂದ ಡಿವೈಡ್ ಮಾಡಿಬಿಟ್ರಿ, ಯಾವುದು 796ಗೆ 0.796 ಆಯಿತು. 1000 ಡಿವೈಡ್ ಮಾಡೋಕ್ಕೆ ಬರಲ್ಲ, ಹಾಗಾಗಿ ನಾವು ಅದಕ್ಕೆ ಮಲ್ಟಿಪ್ಲೈಯೂ ಮಾಡಬೇಕು. ಮಲ್ಟಿಪ್ಲೈ ಅಂದರೆ 1000 ಅಂದರೆ 10⁻³ ಆ 10⁻+3 ಮತ್ತು 10⁻⁻6 ಲಾ ಆಫ್ ಇಂಡೈಸಸ್ ಎಕ್ಸ್ಪೋನೆಂಟ್ಸ್ ರೂಲ್ ಎಲ್ಲ ಗೊತ್ತಿದ್ರೆ ಆವಾಗ 10⁻+3 ಆ -6 ಜೊತೆ ಸೇರಿಕೊಂಡ್ರೆ -3 ಉಳ್ಕೊಳ್ಳುತ್ತೆ. ಸೊ ಈ -3 ಮೇಲೆ ತಗೊಳ್ಳೋದು, +3 ಆಗುತ್ತೆ. ಹಾಗಾಗಿ +3 ಅಂದರೆ 1000 ಡಿವೈಡ್ ಬೈ ದಿಸ್ ಒನ್. ಇದನ್ನು ಮಲ್ಟಿಪ್ಲೈ ಮಾಡ್ಕೊಂಬಿಡಿ, ಆವಾಗ 249.9 ಆಯಿತು, ನಿಯರ್ಲಿ 250 ಆಗುತ್ತೆ ಅಲ್ವಾ. ಸೊ ಇದು 1000 ಹಾಗೆ ಮಾಡ್ಕೊಂಡು ಹೋಗ್ಬೋದು ಈಸಿಯಾಗಿ. ಸೊ ಇದೇನಾಯಿತು ಕೇಳಿದ್ರೆ 4.0016. ಈ ರಿಯಾಕ್ಟನ್ಸಲ್ಲಿ 4 ಪಾಯಿಂಟ್ ಆದಮೇಲೆ 10, 100, 1000 ಪ್ಲೇಸಲ್ಲಿ 1 ಬರುತ್ತೆ, ಅಂದರೆ 1/1000 ಪ್ಲೇಸಲ್ಲಿ. ಅದನ್ನು ನಿಗ್ಲೆಕ್ಟ್ ಮಾಡ್ಬೋದು ನಾವು. XC = 4 ಓಮ್ಸ್ ಅಂತ ನಾವು ಡೈರೆಕ್ಟಾಗಿ ತಗೊಂಡ್ಬಿಡ್ಬೋದು. ಓಕೆ, XC ಮಾಡಿದ್ವಿ. ಆಮೇಲೆ XL ಕೂಡ ಮಾಡ್ಕೋಬೇಕು. ಹಾಗಾಗಿ ಇಂಡಕ್ಟಿವ್ ರಿಯಾಕ್ಟನ್ಸ್ XL ಅಂದರೆ ಒಮೆಗಾ ಅಲ್ಲಿದು ಎರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಆಯಿತು. ಇಲ್ಲಿ ಏನು ಅಂತ ಕಷ್ಟ ಆಗಲ್ಲ. ಸೊ ಹೀಗೆ ಮಲ್ಟಿಪ್ಲೈ ಮಾಡಿದರೆ 8000 × 10⁻³ ಮಿಲಿ ಇತ್ತಲ್ವ, ಹಾಗೆ ಉಳ್ಕೊಳ್ಳುತ್ತೆ. 10⁻³ ಅಂದರೆ 1000ಇಂದ ಡಿವೈಡ್ ಮಾಡಿ ಅಂತ ಅರ್ಥ. 8000ಗೆ ಇದು 3 zeros ಹೊರಟೋಗುತ್ತೆ, 8.0 ಆಗುತ್ತೆ. ಹಾಗಾಗಿ ಇದನ್ನು ನಾವು 8 ಓಮ್ಸ್ ಅಂತ ಬರ್ಕೋಬೋದು. ನಮ್ಗೆ 2 ಸಿಕ್ಕಿದೆ. ಈಗ ನಾವು Z ಫೈಂಡ್ ಔಟ್ ಮಾಡೋಣ. ಸೊ R² ನಮಗೆ ಗಿವನ್ ಇದೆ. ಆಮೇಲೆ XC - XL, ಇಲ್ಲಿ ಒಳಗಡೆ ಮೈನಸ್ ಬಂದುಬಿಡುತ್ತಲ್ಲ ಅಂತ ಏನು ವರಿ ಮಾಡಬೇಡಿ, ಯಾಕೆಂದರೆ ಹೋಲ್ ಸ್ಕ್ವೇರ್ ಇದೆ, ಹಾಗೆ ಅದು ಪ್ಲಸ್ಸೇ ಆಗುತ್ತೆ. ಸೊ 9 + 16 ಆಯಿತು, ಇದು 25 ಆಯಿತು. ಸೊ ಅದರ ರೂಟ್ ಅಂದರೆ 5 ಓಮ್ಸ್ ಬಂದ್ಬಿಡ್ತು ಈಸಿಯಾಗಿ. ಹಾಗಾಗಿ ನಮಗೆ Z ವ್ಯಾಲ್ಯೂ ಸಿಕ್ಕಿದೆ. XC XL Z ಇವೆಲ್ಲ ನಾವು ಮಾಡ್ಕೊಂಡ್ವಿ. ಮುಂದಕ್ಕೆ ಹೋಗೋಣ. ಈಗ ದ ಫೇಸ್ ಡಿಫ್ರೆನ್ಸ್ ಬಿಟ್ವೀನ್ ದ ವೋಲ್ಟೇಜ್ ಅಕ್ರಾಸ್ ದ ಸೋರ್ಸ್ ಆ್ಯಂಡ್ ದ ಕರೆಂಟ್, ಇದನ್ನು ಕೇಳಿದ್ದಾರೆ ಫೇಸ್ ಡಿಫ್ರೆನ್ಸ್. ಸೊ ಹಾಗಾಗಿ ಫೇಸ್ ಡಿಫ್ರೆನ್ಸ್ ಅಂದಾಗ ನಾವು ಎರಡಿದೆ ನಮ್ಮ ಹತ್ರ, ಒಂದು cos⁡φ ಇದೆ, ಇನ್ನೊಂದು tan⁡φ ಇದೆ. ಎರಡೂ ಯೂಸ್ ಮಾಡ್ತೀವಿ, ಯಾವುದಾದ್ರು ಒಂದನ್ನು ಯೂಸ್ ಮಾಡ್ಕೋಬೋದು. ಜನರಲ್ ಆಗಿ ಫೇಸ್ ಡಿಫ್ರೆನ್ಸ್ಗೆ ನಾವು tan⁡φ ಅನ್ನು ಯೂಸ್ ಮಾಡ್ತೀವಿ. ಸೊ tan⁡φ = XL - XC/R.
ನೀವು ಹೇಳ್ಬೋದು ಸರ್ ಇಲ್ಲಿ ಎಕ್ಸ್ ಸಿ ಮೈನಸ್ ಎಕ್ಸ್ ಎಲ್ ನಾವು ಕಲ್ತಿದ್ದೀವಿ ಅಥವಾ ಈ ಥರ ಏನು ಕನ್ಫ್ಯೂಸ್ ಮಾಡ್ಕೋಬೇಡಿ. ಅಲ್ಲಿ ನೆಗೆಟಿವ್ ಬರುತ್ತೆ. ಅಲ್ಲಿ ಕರೆಂಟ್ ಮತ್ತು ವೋಲ್ಟೇಜಲ್ಲಿ ಯಾವ್ದು ಮುಂದೆ ಯಾವ್ದು ಹಿಂದೆ ಅನ್ನೋದನ್ನು ನಾವು ಪಾಸಿಟಿವ್ ಅಥವಾ ನೆಗೆಟಿವಿಂದ ಗೊತ್ತು ಮಾಡ್ಕೋಬೋದು. ಹಾಗಾಗಿ ಆ ಎಕ್ಸ್ಪ್ರೆಷನ್ನಲ್ಲಿ ಎಕ್ಸ್ ಸಿ ಮೈನಸ್ ಎಕ್ಸ್ ಎಲ್ ಅಂತ ಆ ಥರ ಏನು ಅದಕ್ಕೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ನೀವು ಎಕ್ಸ್ ಸಿ ಮೈನಸ್ ಎಕ್ಸ್ ಎಲ್ನ ಡಿಫ್ರೆನ್ಸ್ ತಗೊಳ್ಳಿ ಮತ್ತು ಮೈನಸನ್ನು ಇಗ್ನೋರ್ ಮಾಡಿ. ಸೊ ಹಾಗೆ 8 - 4 ದಟ್ ಈಸ್ 4/3 ಅಂತ ಬಂತು. 4/3 ಅಂದರೆ 1.33 ಬರುತ್ತೆ. ನೀವು ಈಗ ಎಕ್ಸಾಂಪಲ್ ಆದರೆ ಏನು ಮಾಡಬೇಕು, ಅಲ್ಲೇ ಎದ್ದಿದ್ಕೊಂಡು ಲಾಗ್ ಬುಕ್ ಕೊಡಿ ಅಂತ ಕೇಳಬೇಕು. ಬಟ್ ನಿಮ್ಗೆ ಗೊತ್ತಿರಬೇಕು ಮಾಡ್ಲಿಕ್ಕೆ ಅದನ್ನು. ಇನ್ವರ್ಸ್ ಆಫ್ ಟ್ಯಾನ್ ಅನ್ನು ನೋಡೋದು ಗೊತ್ತಿರಬೇಕು. 5 = tan ಇನ್ವರ್ಸ್ ಆಫ್ 1.33. 1.33 tan 45ಗೆಲ್ಲ 1 ಬಂದ್ಬಿಡುತ್ತೆ. ಅಂದರೆ ಸ್ವಲ್ಪ ಆಚೆ ಮುಂದಕ್ಕೆ ಹೋದರೆ ನಮಗೆ ಈ 1.33 ಸಿಕ್ಕುತ್ತೆ. ಆ ವ್ಯಾಲ್ಯೂವನ್ನು ನಾವು ನೋಡಿಕೊಂಡು ಬರೀಬೇಕು. ಸೊ ದಟ್ ಇಸ್ 53.1 ಡಿಗ್ರಿ ಅಥವಾ 53 ಡಿಗ್ರಿ 6 ಮಿನಿಟ್ ಅಂತ ಬರುತ್ತೆ. ಹಾಗೆ ನಾವು ಡಿಗ್ರಿ ಡೆಸಿಮಲಲ್ಲಾದರೂ ಇಡ್ಬೋದು, ಇಲ್ಲ ಡಿಗ್ರಿ ಮಿನಿಟಲ್ಲೂ ಕೂಡ ಇಡ್ಬೋದು. ಓಕೆ, ಸೊ ಈಗ 5 ಫೇಸ್ ಆ್ಯಂಗಲ್ ಫೈಂಡ್ ಔಟ್ ಮಾಡಿದ್ವಿ. ನೆಕ್ಸ್ಟ್ ಏನು ಅಂದರೆ ಪವರ್ ಡಿಸಿಪೇಟರ್ ಇನ್ ದ ಸರ್ಕ್ಯೂಟ್ ಇದೆ ಮತ್ತು ಪವರ್ ಫ್ಯಾಕ್ಟರ್ ಇದೆ. ಸೊ ನಾವು ಪವರ್ ಫ್ಯಾಕ್ಟರ್ನ ಫಸ್ಟ್ ಫೈಂಡ್ ಔಟ್ ಮಾಡೋಣ. ರೀಸನ್ ಇದೆ ನೋಡಿ, ಗೊತ್ತಾಗುತ್ತೆ. ಪವರ್ ಫ್ಯಾಕ್ಟರನ್ನು ನಾವು ಕಾಸ್ ಪೈ ಅಂತ ಕರಿತೀವಿ. ದಟ್ ಈಸ್ R/Z. ಸೊ ಆರ್ ಗೊತ್ತಿದೆ, ಜೆಡ್ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ. ಸೊ ಹಾಗಾಗಿ ದಟ್ ಈಸ್ 3/5 ಆಯಿತು. ಹಾಗಾಗಿ ಕಾಸ್ ಪೈ = 0.6. ಈಗ ನಾವು ಡಿಗೂ ಆನ್ಸರನ್ನು ಫೈಂಡ್ ಔಟ್ ಮಾಡ್ಕೊಂಡಿದ್ವಿ, ಸಿಗೆ ಆನ್ಸರನ್ನು ಫೈಂಡ್ ಔಟ್ ಮಾಡಬೇಕು. ಇದು ಪವರ್ ಡಿಸಿಪೇಟೆಡ್ ಇನ್ ದ ಸರ್ಕ್ಯೂಟ್ ಅಂತ ಕೇಳ್ತಾರಲ್ಲ, ಅದಕ್ಕೆ ಎಕ್ಸ್ಪ್ರೆಷನ್ P = VI cos π. ಇಲ್ಲಿ ನೋಡಿ cos π ಬರುತ್ತೆ. ಸೊ ಹಾಗಾಗಿ ನಾವು ಪವರ್ ಫ್ಯಾಕ್ಟರ್ನ ಮೊದಲೇ ಮಾಡ್ಕೊಂಡ್ಬಿಟ್ರೆ ಡೈರೆಕ್ಟ್ ಇಲ್ಸರ್. ಇನ್ನು ವಿ ಮತ್ತು ಐ ಅನ್ನೋದು ಆರ್ ಎಮ್ ಎಸ್ ವೋಲ್ಟೇಜ್ ಆ್ಯಂಡ್ ಆರ್ ಎಮ್ ಎಸ್ ಕರೆಂಟ್ ಅಂತ ಗೊತ್ತು ನನಗೆ. ಸೊ ಆರ್ ಎಮ್ ಎಸ್ ವೋಲ್ಟೇಜನ್ನು ನಾವು ಮಾಡ್ಕೋಬೇಕು, ಯಾಕೆಂದರೆ ಅವ್ರು ಪೀಕ್ ವೋಲ್ಟೇಜ್ ಕೊಟ್ಟಿದ್ದಾರೆ. ಹಾಗಾಗಿ ಆ ಪೀಕ್ ವೋಲ್ಟೇಜ್ಗೆ ನಾವು /√2 ಮಾಡಿದರೆ ಆರ್ ಎಮ್ ಎಸ್ ವೋಲ್ಟೇಜ್ ಬರುತ್ತೆ. 283 /√2 ಮಾಡಿದರೆ ದಟ್ ಈಸ್ 200.1 ಅಂತ ಬರ್ತಾ ಇದೆ. ಸೊ ದಟ್ ಈಸ್ ಆರ್ ಎಮ್ ಎಸ್ ವೋಲ್ಟೇಜ್. ಆರ್ ಎಮ್ ಎಸ್ ಕರೆಂಟಿಗೂ ಕೂಡ V/RMS ಕರೆಂಟ್ / ಇಂಪಿಡೆನ್ಸನ್ನು ಮಾಡಿದರೆ ಸೊ ನಮಗೆ ಕರೆಂಟ್ ಕೂಡ ಸಿಗುತ್ತೆ. ಓಕೆ, ಈಗ ನಾವು VI ಮತ್ತು ಕಾಸ್ ಪೈ ಎಲ್ಲ ನಮ್ಮ ಹತ್ರ ರೆಡಿ ಇದೆ. ಹಾಗಾಗಿ ಅವನ್ನ ಸಬ್ಸ್ಟಿಟ್ಯೂಟ್ ಮಾಡಿದರೆ ನಮಗೆ 4802.4 ವ್ಯಾಟ್ ಅಂತ ಬಂತು. ದಟ್ ಈಸ್ ದ ಪವರ್ ಡಿಸಿಪೇಟೆಡ್. ಸಿ ಆಪ್ಷನ್ಗೆ ಆನ್ಸರ್, ಸಿ ಕ್ವಶನ್ಗೆ ಆನ್ಸರ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಈಗ ಮುಂದಕ್ಕೆ ಹೋಗೋಣ. ಮತ್ತೆ ಏನಂದರೆ LCR ಸರ್ಕ್ಯೂಟ್ ಕನೆಕ್ಟೆಡ್ ಇಸ್ ಟು ಎ ವೇರಿಯಬಲ್ ಫ್ರೀಕ್ವೆನ್ಸಿ ಚೇಂಜ್ ಆಗ್ತಾ ಇರುವಂಥ ಸೋರ್ಸ್ಗೆ ಕನೆಕ್ಟ್ ಮಾಡಿದ್ದಾರೆ. ಅದ್ರ ಸೋರ್ಸಿನ ವೋಲ್ಟೇಜ್ ಅಂತ ಹೇಳಿದರೆ 230. ನೋಡಿ, ಏನು ಪೀಕು ಆ ಥರ ಏನು ಹೇಳಿಲ್ಲ ಅವರು. 230 ವೋಲ್ಟೇಜು. ಮತ್ತು ಎಲ್ ಅನ್ನೋದು 5 ಹೆನ್ರಿ ಇದೆ ಇಂಡಕ್ಟೆನ್ಸ್. ಸಿ ಕೆಪಾಸಿಟನ್ಸು 80 ಮೈಕ್ರೋಫೆರಡು, ರೆಸಿಸ್ಟೆನ್ಸು 40 ಓಮ್. ಡಿಟರ್ಮೈನ್ ದ ಸೋರ್ಸ್ ಫ್ರೀಕ್ವೆನ್ಸಿ ದಟ್ ಡ್ರೈವ್ಸ್ ದ ಸರ್ಕ್ಯೂಟ್ ಇನ್ ರಿಸೊನೆನ್ಸ್ ಅಂತೇಳಿ. ಯಾವ ಫ್ರೀಕ್ವೆನ್ಸಿಯಲ್ಲಿ ಈ ಸರ್ಕ್ಯೂಟು ರಿಸೊನೆನ್ಸಿಗೆ ಹೊರಟೋಗುತ್ತೆ ಅದನ್ನು ಫೈಂಡ್ ಔಟ್ ಮಾಡಿ ಅಂತ ಹೇಳಿ. ಸೊ ಕೊಟ್ಟಿರೋದು ಆರ್ ಮತ್ತು ಎಲ್ SI ಕೊಟ್ಟಿದ್ದಾರೆ. ಸಿ ಎಂದು 80 × 10⁻⁻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 ⁻
ನೆಗೆಟಿವ್ ವೋಲ್ಟೇಜು ಅದನ್ನು ಕೊಟ್ಟಿದ್ದಾರೆ. ಈ ಫ್ರೀಕ್ವೆನ್ಸಿ ನಾವು ಫೈಂಡ್ ಔಟ್ ಮಾಡಬೇಕು, ಯಾವ ಫ್ರೀಕ್ವೆನ್ಸಿಯಲ್ಲಿ ಆ ಸರ್ಕ್ಯೂಟ್ ರಿಸೊನೆನ್ಸಿಗೆ ಹೊರಟೋಗುತ್ತೆ ಅಂತೇಳಿ. ಸೊ ರಿಸೊನೇಟಿಂಗ್ ಫ್ರೀಕ್ವೆನ್ಸಿ ಫೈಂಡ್ ಔಟ್ ಮಾಡೋಕ್ಕೆ ಫಾರ್ಮುಲಾ ದಟ್ ಈಸ್ ಒಮೆಗಾ ನಾಟ್ ಅಂದರೆ ಆ್ಯಂಗ್ಯುಲರ್ ಫ್ರೀಕ್ವೆನ್ಸಿ 1/√LC. ಹಾಗೆ ವ್ಯಾಲ್ಯೂಸನ್ನು ಹಾಕಿ 1/L ಅಂದರೆ ಇದು ಸಿ ಅಂದರೆ 80 × 10⁻⁻⁶. ಸೊ ಇದೇನಾಗುತ್ತೆ ಕೇಳಿದರೆ 400 × 10⁻⁻⁶. 400ಗೆ ರೂಟ್ ಗೊತ್ತಿದೆ ನಮಗೆ, 10⁻⁻⁶ಗೂ ರೂಟ್ ಗೊತ್ತಿದೆ. ಸೊ ಹಾಗಾಗಿ 20 × 10⁻⁻3. 10⁻⁻3 ಮೇಲೆ ತಗೊಂಬಿಡಿ, 1000 ಆಗುತ್ತೆ. ಅದು 1000/20. ಆ 1000/20 ಮಾಡಿದರೆ 50 ರೇಡಿಯನ್/ಸೆಕೆಂಡ್ ಬಂತು. ಯಾವುದು? ಒಮೆಗಾ ನಾಟ್. ರೇಡಿಯನ್ಸ್ ಪರ್ ಸೆಕೆಂಡ್ ಇದು ಹರ್ಜ್ ಅಲ್ಲ. ಬಟ್ ಏನಾಗುತ್ತೆ ಕೇಳಿದರೆ, ಈಗ ಒಮೆಗಾ ನಾಟ್ ಅಂದರೆ 25 ನ್ಯೂ ನಾಟ್. ನಮಗೆ ನ್ಯೂ ನಾಟ್ ಅವ್ರು ಯಾಕೆ ಎರಡೂ ಕ್ಯಾಲ್ಕುಲೇಟ್ ಮಾಡಿದ್ರು, ನೀವು ಒಂದು ಮಾಡಿದರೆ ಸಾಕು. ಎರಡೂ ಯಾಕೆ ಮಾಡಿದ್ದು ಅಂದರೆ ಹೇಳಲಿಲ್ಲ ಅವ್ರು ಯಾವ ಫ್ರೀಕ್ವೆನ್ಸಿ. ಡಿಟರ್ಮೈನ್ ದ ಸೋರ್ಸ್ ಫ್ರೀಕ್ವೆನ್ಸಿ ದಟ್ ಡ್ರೈವ್ಸ್ ದ ಸರ್ಕ್ಯೂಟ್ ಇನ್ ರಿಸೊನೆನ್ಸ್ ಅಂತೇಳಿ. ಇಲ್ಲಿಗೆ ಕರೆಕ್ಟ್ ಆಗುತ್ತೆ, ಆನ್ಸರ್ ಬಂದಿದೆ ಅದು. ಆದರೂ ಟೈಮ್ ಇದೆ ಮತ್ತು ಗೊತ್ತಿರಲಿ ನಾವು ಇದು ಮಾಡಬೇಕಾ ಬೇಡ ಅಂತ. ಮಾಡೋ ಅಗತ್ಯ ಏನು ಇರಲಿಲ್ಲ, ಬಟ್ ಮಾಡಿದರೆ ತಪ್ಪೇನಿಲ್ಲ. ಸೊ ಈಸಿ ಇದೆ, ಅಲ್ಲೇ ಒಂದು ಸ್ಟೆಪ್. ಆ 50ಗೆ ಏನಿದೆ ಅದು 2π ಡಿವೈಡ್ ಮಾಡಿಬಿಟ್ರೆ ನಮಗೆ ಆನ್ಸರು ಬರುತ್ತಲ್ಲ, ಹಡ್ಜಲ್ಲಿರುತ್ತೆ. 7.96 ಹಡ್ಜ್ ಅಂತೇಳಿ. ಓಕೆ, ಈಗ ನಮ್ಗೇನಾಯಿತು ಕೇಳಿದ್ರೆ, ಇಂಪಿಡೆನ್ಸ್ ಆಫ್ ದ ಸರ್ಕ್ಯೂಟ್ ಆ್ಯಂಡ್ ದ ಆಂಪ್ಲಿಟ್ಯೂಡ್ ಆಫ್ ದ ಕರೆಂಟ್ ಎಟ್ ದ ರಿಸೊನೇಟಿಂಗ್ ಫ್ರೀಕ್ವೆನ್ಸಿ. ರಿಸೊನೇಟಿಂಗ್ ಫ್ರೀಕ್ವೆನ್ಸಿ ಅಂತ ಹೇಳ್ತಾರೆ ಇಂಪಿಡೆನ್ಸನ್ನು ಎಟ್ ರಿಸೊನೆನ್ಸ್. ಸೊ ಏನಾಗಿರುತ್ತೆ ರಿಸೊನೆನ್ಸಲ್ಲಿ, ನಮಗೆ ಇಂಪಿಡೆನ್ಸನ್ನು ಫೈಂಡ್ ಔಟ್ ಮಾಡಿ. ಇಂಪಿಡೆನ್ಸ್ ಫಾರ್ಮುಲಾ ಬರೆದಿದ್ದೀವಿ. ಬಟ್ ರಿಸೊನೆನ್ಸ್ ಅಂದಾಗ XC ಮತ್ತು XL ಎರಡು ಸೇಮ್ ಇರುತ್ತೆ ಅಲ್ವಾ.
ಎಕ್ಸ್ ಸಿ ಇಸ್ ಈಕ್ವಲ್ ಟು ಎಕ್ಸ್ ಎಲ್. ಸೊ ಹಾಗಾಗಿ ಈ ಟರ್ಮ್ಸು ಹೊರಟೋಗುತ್ತೆ. ಉಳಿಯೋದು ಜೆಡ್ ಇಸ್ ಈಕ್ವಲ್ ಟು ಆರ್, ಅಂದರೆ ಸ್ಕ್ವೇರ್ ರೂಟ್ ಆಫ್ ಆರ್ ಸ್ಕ್ವೇರ್ ಅಂದರೆ ಆರ್ ಆಗುತ್ತೆ. ಸೊ ಹಾಗಾಗಿ ನೀವು ಜೆಡ್ಡನ್ನು ಬರೀಬೇಕು. ಜೆಡ್ ಇಸ್ ಈಕ್ವಲ್ ಟು ಆರ್ನ ವ್ಯಾಲ್ಯೂ ಎಷ್ಟು ಬಂದಿತ್ತು, 40 ಓಮ್. ಇದೇ ಇಂಪಿಡೆನ್ಸ್ ಆಗಿರುತ್ತೆ. ಅದು ಇಷ್ಟು ಮಾಡಬೇಕು ಅಲ್ವಾ, ಇದು ಅಂತೇಳಿ ಹಂಗೆ ಅಂದ್ಕೋಬಾರ್ದು. ಈ ಮೆಥಡಲ್ಲಿ ನಾವು ಕಾನ್ಫಿಡೆಂಟಾಗಿ ಮಾಡಬೇಕು. ಜೆಡ್ ಇಸ್ ಈಕ್ವಲ್ ಟು 40 ಓಮ್ಸ್ ಅಂತ. ಓಕೆ, ಕರೆಂಟ್ ಎಟ್ ರಿಸೊನೆನ್ಸ್ ಅಂತ ಕೇಳ್ತಾರೆ. ಇಲ್ಲಿ ಕರೆಂಟ್ ಎಟ್ ದ ರಿಸೊನೇಟಿಂಗ್ ಫ್ರೀಕ್ವೆನ್ಸಿ, ಇಂಪಿಡೆನ್ಸ್ ಮಾಡಿದ್ರೆ ಅಷ್ಟಕ್ಕೆ ಇಲ್ಲ, ಕರೆಂಟ್ ಎಟ್ ರಿಸೊನೆನ್ಸ್ ಅನ್ನು ಫೈಂಡ್ ಔಟ್ ಮಾಡಿ. ಸೊ ಐ ಆರ್ ಎಮ್ ಎಸ್ ಇಸ್ ಈಕ್ವಲ್ ಟು ವಿ ಆರ್ ಎಮ್ ಎಸ್ ಬೈ ಜೆಡ್. ಓಕೆ, ಸೊ ಇದು 230 ವೋಲ್ಟೇಜ್ ಆರ್ ಎಮ್ ಎಸ್ ಅಂತ ನಮ್ಗೆ ಗೊತ್ತಾಗುತ್ತೆ, ಯಾಕೆಂದರೆ ಅವ್ರು ಏನು ಪೀಕು ಆ ಥರ ಏನೂ ಹೇಳಲಿಲ್ಲ. ಸೊ ಐ ಜೆಡ್ಡಿಂದ ಡಿವೈಡ್ ಮಾಡಿದರೆ ಐ ಆರ್ ಎಮ್ ಎಸ್ ಬರುತ್ತೆ. ಹಾಗಾಗಿ 5.75 ಆಂಪಿಯರ್ ಅನ್ನೋದು ಆ ಕರೆಂಟ್, ದಟ್ ಇಸ್ ಆರ್ ಎಮ್ ಎಸ್ ಕರೆಂಟ್ ಅಂತ. ಕರೆಂಟ್ ಎಟ್ ದ ರಿಸೊನೇಟಿಂಗ್ ಫ್ರೀಕ್ವೆನ್ಸಿ. ಆಂಪ್ಲಿಟ್ಯೂಡ್ ಆಫ್ ಕರೆಂಟು ಅಂದರೆ ಅಲ್ಲಿ ಏನು ಹೇಳ್ತಾರೆ ಕೇಳಿದರೆ ಸರ್ಕ್ಯೂಟ್ ಆ್ಯಂಡ್ ದ ಆಂಪ್ಲಿಟ್ಯೂಡ್ ಆಫ್ ಕರೆಂಟ್ ಅಂತ ಹೇಳ್ತಾರೆ. ಸಣ್ಣ ಸಣ್ಣ ವಿಷಯ ನೋಡಿ, ಬರೀ ಕರೆಂಟ್ ಅಂತ ಹೇಳಿದ್ರು ಅಂದ್ಕೊಂಡಿದ್ವಿ, ಅಲ್ಲ. ಆಂಪ್ಲಿಟ್ಯೂಡ್ ಆಫ್ ಕರೆಂಟ್ ಅಂದರೆ ಪೀಕ್ ಕರೆಂಟ್. ಆಂಪ್ಲಿಟ್ಯೂಡ್ ಅಂದರೆ ಏನು, ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್ ಅಂತ ಫಸ್ಟ್ ಇಯರ್ ಕಲ್ತಿರ್ತೀರಿ ನೀವು. ಇಲ್ಲಿ ಆಂಪ್ಲಿಟ್ಯೂಡ್ ಆಫ್ ಕರೆಂಟ್ ಅಂದರೆ ಮ್ಯಾಕ್ಸಿಮಮ್ ಕರೆಂಟ್ನ ಪೀಕ್ ವ್ಯಾಲ್ಯೂ ಎಷ್ಟು. ಹಾಗಾಗಿ ಪೀಕ್ ವ್ಯಾಲ್ಯೂ ಅಂತ ಬಂದಾಗ ನಾವು √2ಗಿಂತ ಆರ್ ಎಮ್ ಎಸ್ಸಿಗೆ ಮಲ್ಟಿಪ್ಲೈ ಮಾಡಿದ್ರೆ ಬರುತ್ತೆ. ಅದರಿಂದ ಏನು ಆರ್ ಎಮ್ ಎಸ್ ಕರೆಂಟ್ ಬಂದಿತ್ತು ಇಂಟು 1.414 ಅಂದರೆ √2. ಸೊ ದಟ್ ಈಸ್ ಪೀಕ್ ಕರೆಂಟ್ ಅಥವಾ ಆಂಪ್ಲಿಟ್ಯೂಡ್ ಆಫ್ ಕರೆಂಟ್ ಅಂತ ಹೇಳ್ತೀವಿ ನಾವು. 8.13 ಆಂಪಿಯರ್ ಅಂತೇಳಿ. ಓಕೆ, ನೆಕ್ಸ್ಟ್ ಏನಾಯಿತು ಕೇಳಿದರೆ ಆರ್ ಎಮ್ ಎಸ್ ಪಿ ಡಿ ಅಕ್ರಾಸ್ ರೆಜಿಸ್ಟರ್. ಇಲ್ಲಿ ಪೀಕ್ ಕೇಳಿಲ್ಲ ಅವರು, ಆರ್ ಎಮ್ ಎಸ್. ಪಿ ಡಿ ಅಂದರೆ ಪೊಟೆನ್ಷಿಯಲ್ ಡಿಫ್ರೆನ್ಸು. ಇಲ್ಲಿ ನೋಡಿ, ಡಿಟರ್ಮೈನ್ ದ ಆರ್ ಎಮ್ ಎಸ್ ಪೊಟೆನ್ಷಿಯಲ್ ಡ್ರಾಪ್ಸ್ ಅಕ್ರಾಸ್ ದ 3 ಎಲಿಮೆಂಟ್ಸ್ ಆಫ್ ದ ಸರ್ಕ್ಯೂಟ್. ಹೀಗೆ ಇದನ್ನು ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಾರೆ. ಅವಾಗ ಏನಾಯಿತು ಕೇಳಿದ್ರೆ ವಿ ಇಸ್ ಈಕ್ವಲ್ ಟು ಐ ಆರ್, ಸೇಮ್ ಫಾರ್ಮುಲಾ ಓಮ್ಸ್ಲ. ಬಟ್ ಇಲ್ಲಿ ನಾವೇನು ಮಾಡ್ತೀವಿ ಕೇಳಿದ್ರೆ ವೋಲ್ಟೇಜ್ ಅಕ್ರಾಸ್ ರೆಜಿಸ್ಟರ್ ಮಾಡೋದಾದರೆ ಕರೆಂಟ್ ಅಕ್ರಾಸ್ ರೆಜಿಸ್ಟರ್ ಮತ್ತು ಕರೆಂಟ್ನ ರೆಸಿಸ್ಟೆನ್ಸ್ನ ವ್ಯಾಲ್ಯೂ. ಆದರೆ ಇಲ್ಲಿ ನೀವು ಹೇಳ್ಬೋದು ಇದು ಏನಿದು ಎಲ್ ಸಿ ಆರ್ ಸರ್ಕ್ಯೂಟ್, ಹಾಗಾಗಿ ಎಲ್ಲ ಕಂಪೋನೆಂಟ್ಗಳಲ್ಲೂ ಕರೆಂಟು ಸೀರೀಸಲ್ಲಿ ಸೇಮ್ ಇರುತ್ತೆ. ಕರೆಕ್ಟಾ? ಪ್ಯಾರಲಲ್ ಆಗಿದ್ರೆ ಏನಾಗಿರ್ತಿತ್ತು, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಥವಾ ಪೊಟೆನ್ಷಿಯಲ್ ಡ್ರಾಪ್ ಅಂತೀವಲ್ಲ ನಾವು, ಅದು ಸೇಮ್ ಇರ್ತಾ ಇತ್ತು. ಇಲ್ಲಿ ಕರೆಂಟ್ ಸೇಮ್ ಇರುತ್ತೆ. ಹಾಗಾಗಿ ಐ ಆರ್ ಎಮ್ ಎಸ್ ಅನ್ನು ನಾವು ತಗೋಬೋದು, ಮಲ್ಟಿಪ್ಲೈ ಮಾಡಿ 5.75 ಇಂಟು ಆರ್ ವ್ಯಾಲ್ಯೂ ಗೊತ್ತಿದೆ 40. ಸೊ ಇದು ಮಲ್ಟಿಪ್ಲೈ ಮಾಡಿದರೆ 230 ವೋಲ್ಟ್ ಬರುತ್ತೆ. ಓಕೆ, ಹಾಗೆಯೇ ಆರ್ ಎಮ್ ಎಸ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಥವಾ ಪೊಟೆನ್ಷಿಯಲ್ ಡ್ರಾಪ್ ಅಕ್ರಾಸ್ ದ ಇಂಡಕ್ಟರ್ ಅಲ್ಲೂ ಕೂಡ ವಿ ಎಲ್ ಇಸ್ ಈಕ್ವಲ್ ಟು ಐ ಆರ್ ಎಮ್ ಎಸ್ ಇಂಟು ಎಕ್ಸ್ ಎಲ್. ಬಟ್ ಇಲ್ಲಿ ಎಕ್ಸ್ ಎಲ್ ನಾವು ಮಾಡ್ಕೊಂಡಿಲ್ಲ, ಹಾಗಾಗಿ ನಾವು ಎಕ್ಸ್ ಎಲ್ ಮಾಡಬೇಕಾಯಿತು. ದಟ್ ಈಸ್ ಒಮೆಗಾ ಎಲ್. ಎಕ್ಸ್ ಎಲ್ ಇಸ್ ಈಕ್ವಲ್ ಟು ಒಮೆಗಾ ನಮ್ಗೆ ಗೊತ್ತಿದೆ 50 ಅಂತೇಳಿ, ಆಗಲೇ ಮಾಡಿದ್ದೀವಿ ನಾವು. ಇಲ್ಲಿದೆಯಲ್ಲ 50, ಅದೇ ಆ ಕಂಡೀಷನ್ನಲ್ಲಿ ಅವ್ರು ಕೇಳ್ತಾ ಇರೋದು. 50 ಇಂಟು 5 ದಟ್ ಈಸ್ 250 ಓಮ್ಸ್ ಆಯಿತು. ಸೊ ಹಾಗಾಗಿ ವಿ ಎಲ್ ಅನ್ನು ನಾವು ಫೈಂಡ್ ಔಟ್ ಮಾಡಲಿಕ್ಕೆ ಹೋದರೆ 5.75 ಇಂಟು 250 ಒಮೆಗಾ ಎಲ್, ಇದು ಐ ಇಂಟು ಒಮೆಗಾ ಎಲ್. ಒಮೆಗಾ ಎಲ್ ಅಂದರೆ ಎಕ್ಸ್ ಎಲ್. ಸೊ ಇದು ಮಲ್ಟಿಪ್ಲೈ ಮಾಡಿದರೆ ನಮಗೆ 1437.5. ಹೀಗೆ ವರಿ ಮಾಡಬೇಡಿ, ನಮಗೆ ಎಲ್ಲೂ ಸಿಗಲ್ಲ. ಯಾಕೆಂದರೆ ಎಕ್ಸ್ ಸಿ ಮತ್ತು ಎಕ್ಸ್ ಎಲ್ ಎರಡು ಸೇಮ್ ಆಗಿರುತ್ತೆ. ಹಾಗೆಯೇ ವಿ ಎಲ್ ಮತ್ತು ವಿ ಸಿ ಎರಡು ಸೇಮ್ ಆಗಿರುತ್ತೆ. ಅದು ವಿ ಎಲ್ ಮೈನಸ್ ವಿ ಸಿ ಆಗುತ್ತೆ ವೆಕ್ಟರ್ ಫೇಶಿಯಲ್ ಪ್ರಕಾರ. ಸೊ ನೆಟ್ ದಟ್ ಈಸ್ ರಿಸಲ್ಟ್ಮೆಂಟ್ ಏನಾಗುತ್ತೆ ಕೇಳಿದ್ರೆ 0 ಆಗುತ್ತೆ. ವೋಲ್ಟೇಜ್ ಅಕ್ರಾಸ್ ಅಥವಾ ಕರೆಂಟ್ ಅಕ್ರಾಸ್ ರೆಜಿಸ್ಟರ್ ಮಾತ್ರ ಉಳ್ಕೊಳ್ಳುತ್ತೆ. ಹಾಗಾಗುತ್ತೆ. ಅದರಿಂದ ಆರ್ ಎಮ್ ಎಸ್ ಪಿ ಡಿ ಅಕ್ರಾಸ್ ಕೆಪಾಸಿಟರ್ ಇಸ್ ಈಕ್ವಲ್ ಟು ಎಕ್ಸ್ ಎಲ್ ಇಸ್ ಈಕ್ವಲ್ ಟು ಎಕ್ಸ್ ಸಿ. ಸೊ ಹಾಗಾಗಿ ವಿ ಸಿ ಇಸ್ ಈಕ್ವಲ್ ಟು ಅದೇ ಸೇಮ್ ಬರುತ್ತೆ. ಯಾಕೆಂದರೆ ವಿ ಎಲ್ ಏನು ವೋಲ್ಟೇಜ್ ಅಕ್ರಾಸ್ ಇಂಡಕ್ಟರ್ ಏನಿದೆ, ವೋಲ್ಟೇಜ್ ಅಕ್ರಾಸ್ ಕೆಪಾಸಿಟರ್ ಸೇಮ್ ಮ್ಯಾಗ್ನಿಟ್ಯೂಡ್ ಇರುತ್ತೆ. ಸೊ ಮುಂದೆ ಟ್ರಾನ್ಸ್ಫಾರ್ಮರ್ ಒಂದು ಪ್ರಾಬ್ಲಮ್ ಇದೆ. ಇನ್ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಹ್ಯಾವಿಂಗ್ ಪ್ರೈಮರಿ ಟು ಸೆಕೆಂಡರಿ ಟರ್ನ್ಸ್ ರೇಷಿಯೋ 20:1. The input voltage applied is 250 volt and output current is 8 ampere, assuming 100% efficiency. ನೋಡಿ ಈ ವರ್ಡ್ಸ್ ಏನು ಹೇಳುತ್ತೆ ಅಂದರೆ ಐಡಿಯಲ್ ಟ್ರಾನ್ಸ್ಫಾರ್ಮರ್ 100% ಎಫಿಷಿಯನ್ಸಿ, ಕ್ಯಾಲ್ಕುಲೇಟ್ ವೋಲ್ಟೇಜ್ ಅಕ್ರಾಸ್ ದ ಸೆಕೆಂಡರಿ ಕಾಯಿಲ್, ಆಮೇಲೆ ಕರೆಂಟ್ ಇನ್ ಪ್ರೈಮರಿ ಕಾಯಿಲ್, ಔಟ್ಪುಟ್ ಪವರ್. ಇದನ್ನು ಭಾಳ ಈಸಿ ಇರುತ್ತೆ ಈ ಪ್ರಾಬ್ಲಮ್, ಒಂದ್ಸರಿ ನೋಡಿಕೊಂಡ್ರೆ ಗೊತ್ತಾಗ್ಬಿಡುತ್ತೆ. ಸೊ ಇಲ್ಲಿ ನಮ್ಗೆ ಏನು ಕೊಟ್ಟಿದ್ದಾರೆ ಅಂದರೆ ರೇಷಿಯೋ ಹೇಳ್ತಾರೆ ಅವರು. ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರು ಪ್ರೈಮರಿ ಟು ಸೆಕೆಂಡರಿ ಟರ್ನ್ಸ್ ರೇಷಿಯೋ NP/NS ಅಂತ ಕೊಟ್ಟಿದ್ದಾರೆ. 20:1 ಅಂದರೆ 20/1 ಆಯಿತು. ಆಮೇಲೆ ಪ್ರೈಮರಿ ವೋಲ್ಟೇಜ್ ಅನ್ನು ಹೇಳ್ತಾರೆ 250 ವೋಲ್ಟೇಜು. ಈಗ ವೋಲ್ಟೇಜ್ ಅಕ್ರಾಸ್ ದ ಸೆಕೆಂಡರಿ ಕಾಯಿಲನ್ನು ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಓಕೆ, ಸೊ ಅದಕ್ಕೆ ನಮಗೆ ಫಾರ್ಮುಲಾ ಗೊತ್ತಿದೆ. NP/NS ಇಸ್ ಈಕ್ವಲ್ ಟು VP/VS, ಕರೆಕ್ಟಾ, ಇಸ್ ಈಕ್ವಲ್ ಟು IS/IP ಬರುತ್ತೆ. ಈ ಫಾರ್ಮುಲಾ ಒಂದು ನೆನ್ಪಿಟ್ಕೊಂಡ್ಬಿಟ್ರೆ ನಾವು ಬೇಕಾದಂಗೆ ಮಾಡಿಫೈ ಮಾಡ್ಕೊಂಡು ಯೂಸ್ ಮಾಡ್ಕೋ. ಇಲ್ಲಿ NP/NS ಆಲ್ರೆಡಿ ನಾವು 20/1 ಅಂತ ಗಿವನ್ ಇದೆ.
ಮತ್ತು ಪ್ರೈಮರಿ ವೋಲ್ಟೇಜ್ 250 ಇದೆ. ವಿ ಎಸ್ ಇಲ್ಲಿ ಬಂತು. ವಿ ಎಸ್ ಇಲ್ಲಿ ತಗೊಳ್ಳಿ, 20 ಇಲ್ಲಿ ತಗೊಳ್ಳಿ. ಸೊ ವಿ ಎಸ್ ಇಸ್ ಈಕ್ವಲ್ ಟು 250/20, ದಟ್ ಈಸ್ 12.5 ವೋಲ್ಟ್. ಒಂದು ವೋಲ್ಟೇಜ್ ಅಕ್ರಾಸ್ ದ ಸೆಕೆಂಡರಿ ಕಾಯಿಲ್ ಫೈಂಡ್ ಔಟ್ ಮಾಡಿದ್ದೀವಿ. ನೆಕ್ಸ್ಟ್ ಕರೆಂಟ್ ಇನ್ ಪ್ರೈಮರಿ ಕಾಯಿಲನ್ನು ಕೇಳ್ತಾ ಇದೆ. ಸೊ ಹಾಗಾಗಿ ನಾವು ಇನ್ನೊಂದು ರೀತಿಯ ಎಕ್ಸ್ಪ್ರೆಷನ್, ಈ ಪ್ರೈಮರಿ ಕರೆಂಟು, ಸೆಕೆಂಡರಿ ವೋಲ್ಟೇಜು, ಪ್ರೈಮರಿ ವೋಲ್ಟೇಜು, ಇದು ಐಡಿಯಲ್ ಕಂಡೀಷನ್ ಇದ್ದಾಗ ನಾವು ಈ ರೀತಿ ಮಾಡೋಕ್ಕಾಗುತ್ತೆ. ಅಂದರೆ 100% ಎಫಿಷಿಯೆಂಟ್ ಅಂತ ಅಂದ್ಕೊಳ್ಬೇಕು. ಹೀಗೆ ಈ ಎಕ್ಸ್ಪ್ರೆಷನನ್ನು ನಾವು ಯೂಸ್ ಮಾಡಿಕೊಂಡ್ರೆ ನಮಗೇನಾಗುತ್ತೆ ಕೇಳಿದರೆ, ಇಲ್ಲಿ ಏನು ಕೇಳಿದರೆ ಕರೆಂಟ್ ಇನ್ ಪ್ರೈಮರಿ, ಸೊ ಐ ಪಿಯನ್ನು ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ನಮಗೆ ಐ ಸೆಕೆಂಡರಿ ಕೊಟ್ಟಿದ್ದಾರೆ, ಔಟ್ಪುಟ್ ಕರೆಂಟ್ ಈಸ್ 8 ಆಂಪಿಯರ್ ಅಂತೇಳಿ. ಹಾಗೆ ನಾವು ಐ ಪಿ ಒಂದು ಫೈಂಡ್ ಔಟ್ ಮಾಡಬೇಕು. ಉಳಿದಿದ್ದು ಸೆಕೆಂಡರಿ ವೋಲ್ಟೇಜ್, ಪ್ರೈಮರಿ ವೋಲ್ಟೇಜ್, ಇದು ಗೊತ್ತಿದೆ ನಮಗೆ. ಇದನ್ನು ಸಿಂಪ್ಲಿಫೈ ಮಾಡಿಕೊಂಡ್ರೆ ಕ್ಯಾಲ್ಕುಲೇಟರಲ್ಲಿ ದಿಸ್ ಡಿವೈಡ್ ಬೈ ದಿಸ್ ಮಾಡಿ 0.05 ಬರುತ್ತೆ. 8ಇಂದ ಮಲ್ಟಿಪ್ಲೈ ಮಾಡಿ. ಸೊ 8ಇಂದ ಮಲ್ಟಿಪ್ಲೈ ಮಾಡಿದರೆ 0.4 ಆಂಪಿಯರ್ ಪ್ರೈಮರಿ ಕರೆಂಟ್. ಸೆಕೆಂಡರಿ ಕರೆಂಟ್ ನೋಡಿ 8 ಆಂಪಿಯರ್. ಒಂದು ಸಣ್ಣ ವಿಷಯ ಇಲ್ಲಿ ಡಿಸ್ಕಸ್ ಮಾಡೋಣ. ಪ್ರೈಮರಿ ವೋಲ್ಟೇಜು 250 ವೋಲ್ಟೇಜು, ಸೆಕೆಂಡರಿ ವೋಲ್ಟೇಜು 12.5. ವೋಲ್ಟೇಜು ಸ್ಟೆಪ್ ಡೌನ್ ಆಗಿದೆ, ಬಟ್ ಕರೆಂಟ್ ಏನಾಗಿದೆ ನೋಡಿ, ಪ್ರೈಮರಿ ಕರೆಂಟು 0.4 ಆಂಪಿಯರು, ಸೆಕೆಂಡರಿ ಕರೆಂಟು 8 ಆಂಪಿಯರ್. ಇಲ್ಲೊಂಚೂರು ನೀವು ಥಿಂಕ್ ಮಾಡಿದರೆ ಆ್ಯಕ್ಚುಲ್ ಟ್ರಾನ್ಸ್ಫಾರ್ಮರ್ ಏನು ಮಾಡುತ್ತೆ ಅನ್ನೋದು ಗೊತ್ತಾಗುತ್ತೆ ನಮಗೆ. ಓಕೆ, ನೆಕ್ಸ್ಟು ಔಟ್ಪುಟ್ ಪವರನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಔಟ್ಪುಟ್ ಈಸ್ ಈಕ್ವಲ್ ಟು ವಿ ಎಸ್ ಇಂಟು ಐ ಎಸ್. ಇಲ್ಲಿ ಐಡಿಯಲ್ ಟ್ರಾನ್ಸ್ಫಾರ್ಮರು ಇನ್ಪುಟ್ ಪವರ್ ಈಸ್ ಈಕ್ವಲ್ ಟು ಔಟ್ಪುಟ್ ಪವರ್ ಇರುತ್ತೆ. ಬಟ್ ಔಟ್ಪುಟ್ ಪವರ್ ಅಂದಾಗ ನಾವು ಪವರನ್ನು ವೋಲ್ಟೇಜ್ ಇಂಟು ಕರೆಂಟ್ ಮಾಡ್ತೀವಿ. ಸೊ ಇದನ್ನು ವ್ಯಾಲ್ಯೂಸ್ ಹಾಕಿದರೆ ನಮಗೆ 12.5 ವೋಲ್ಟ್ ಅಂತ ಗೊತ್ತಾಗುತ್ತೆ ಔಟ್ಪುಟ್ ಪವರ್. ಓಕೆ, ಸೊ ಐ ಎಸ್ ವಿ ಎಸ್, ಸಾರಿ ನಾನು ಆಗೋಯ್ತು ಅಂದ್ಕೊಂಡೆ. ಇಲ್ಲಿ ವಿ ಎಸ್ ಮತ್ತು ಐ ಎಸ್ನ ವ್ಯಾಲ್ಯೂಸನ್ನು ನಾವು ತಗೊಂಡು ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದರೆ ನಮಗೆ ಔಟ್ಪುಟ್ ಪವರು 100 ವ್ಯಾಟ್ ಅಂತ ಬರುತ್ತೆ. ಓಕೆ, ಸೊ ಇಲ್ಲಿಗಿದು ಪ್ರಾಬ್ಲಮ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್, ಇನ್ ಎಲ್ ಸಿ ಆರ್ ಸರ್ಕ್ಯೂಟ್ ಕಂಟೈನ್ಸ್ ರೆಸಿಸ್ಟೆನ್ಸ್ ಆಫ್ 100 ಓಮ್ ಆ್ಯಂಡ್ ಸಪ್ಲೈ ಆಫ್ 200 ವೋಲ್ಟ್ ಎಟ್ 300 ರೇಡಿಯನ್ ಪರ್ ಸೆಕೆಂಡ್. ಏನು ಕೊಟ್ಟರು? ಒಮೆಗಾ ಕೊಟ್ಟಿದ್ದಾರೆ. ಇಫ್ ಓನ್ಲಿ ಕೆಪಾಸಿಟನ್ಸ್ ಈಸ್ ಟೇಕನ್ ಔಟ್ ಫ್ರಮ್ ದ ಸರ್ಕ್ಯೂಟ್ ಆ್ಯಂಡ್ ದ ರೆಸ್ಟ್ ಆಫ್ ದ ಸರ್ಕ್ಯೂಟ್. ನೋಡಿ, ಇಲ್ಲಿ ಕ್ವಶನ್ಸನ್ನು ನಮಗೆ ದಾರಿ ತಪ್ಪೋ ರೀತಿ ಕೇಳ್ತಾರೆ, ಬಟ್ ಸಿಂಪಲ್ ಇರುತ್ತಿದ್ದು. ಏನು ಹೇಳ್ತಾರೆ ಅಂದರೆ ಸರ್ಕ್ಯೂಟ್ ಎಲ್ ಸಿ ಆರ್ ಅಂತ ಹೇಳಿದ್ದಾರೆ, ಬಟ್ ನೀವು ಅದರಲ್ಲಿ ಕೆಪಾಸಿಟರನ್ನು ತೆಗೆದುಬಿಟ್ರಿ ಮತ್ತು ಉಳಿದು ಕನೆಕ್ಷನ್ ಕಂಟಿನ್ಯೂ ಮಾಡ್ತೀರಿ. ಅದನ್ನು ತೆಗೆದು ಯಾವ್ಯಾವುದು ಉಳಿತು? ಈಗ ರೆಜಿಸ್ಟರ್ ಮತ್ತು ಇಂಡಕ್ಟರ್ ಉಳಿತು. ಆಗ ಕರೆಂಟ್ ಲ್ಯಾಗ್ಸ್ ಬಿಹೈಂಡ್ ದ ವೋಲ್ಟೇಜ್ ಬೈ 60 ಡಿಗ್ರಿ, ಅಂದರೆ ಫೇಸ್ ಡಿಫರೆನ್ಸ್ 60 ಡಿಗ್ರಿ ಇರುತ್ತೆ. ಅದೇ ಏನಾದರೂ ನಾವು ಇಂಡಕ್ಟ್ರನ್ನು ತೆಗೆದು ಕೆಪಾಸಿಟರ್ನ ಅಲ್ಲೇ ಇಟ್ಟರೆ ಅದು ಕೆಪಾಸಿಟರ್ ರೆಜಿಸ್ಟರ್ ಉಳ್ಕೊಳ್ಳುತ್ತೆ, ಆವಾಗಲೂ ಫೇಸ್ ಡಿಫರೆನ್ಸ್ 60 ಡಿಗ್ರಿ ಇರುತ್ತೆ. ಹಾಗಾದರೆ ಕರೆಂಟು ಎಷ್ಟು ಫೈಂಡ್ ಔಟ್ ಮಾಡಿ ಅಂತ ಹೇಳಿ, ಬರೀ ಕರೆಂಟ್ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ. ಅದಕ್ಕೆ ನಮ್ಗೆ ಸಿಗೋದೇನಪ್ಪ ಅಂದರೆ ಕೊಟ್ಟಿರೋದು ಆರ್ ಅಂತ ಕೊಟ್ಟಿದ್ದಾರೆ, ರೆಸಿಸ್ಟೆನ್ಸ್ ಒಂದು ಕೊಟ್ಟಿದ್ದಾರೆ 100 ಓಮ್ಸ್, ಮತ್ತು 283 ವೋಲ್ಟ್ ಅಲ್ಲ, 200 ವೋಲ್ಟೇಜ್ ಆಗಬೇಕು. ಹಾಗೆಯೇ ಒಮೆಗಾ 300 ರೇಡಿಯನ್ಸ್ ಪರ್ ಸೆಕೆಂಡ್. ಇದು ಸರಿ ಮಾಡ್ಕೊಳ್ಳಿ, 200 ವೋಲ್ಟೇಜ್. ಇನ್ ಎಲ್ ಸಿ ಆರ್ ಸರ್ಕ್ಯೂಟ್ ಓನ್ಲಿ ಕೆಪಾಸಿಟರ್ ಈಸ್ ಟೇಕನ್. ಕೆಪಾಸಿಟರ್ ತೆಗೆದ್ರೆ ಏನು ಉಳಿಯುತ್ತೆ? ಎಕ್ಸ್ ಎಸ್ ಸಿ ಈಸ್ ಈಕ್ವಲ್ ಟು 0 ಆಗುತ್ತೆ. ಹಾಗಾಗಿ tan phi ಈಸ್ ಈಕ್ವಲ್ ಟು ಎಕ್ಸ್ ಎಲ್ ಬೈ ಆರ್ ಉಳ್ಕಂತ. ಆಮೇಲೆ ಅವರು ಫೈ ವ್ಯಾಲ್ಯೂ ಕೊಟ್ಟಿದ್ದಾರೆ 60 ಡಿಗ್ರಿ ಅಂತೇಳಿ. ಸೊ ಹಾಗಾಗಿ tan 60 ಈಸ್ ಈಕ್ವಲ್ ಟು ಎಕ್ಸ್ ಎಲ್ ಬೈ 100. tan 60 ಗೊತ್ತು ನಮಗೆ, 100 ಗೊತ್ತು, ಹಾಗಾಗಿ ಎಕ್ಸ್ ಎಲ್ ಫೈಂಡ್ ಔಟ್ ಮಾಡ್ಕೋಬೋದು. ದಟ್ ಈಸ್ tan 60 ಅಂದರೆ √3. ದರ್ಫೋರ್ ಎಕ್ಸ್ ಎಲ್ ಈಸ್ ಈಕ್ವಲ್ ಟು √3 ಇಂಟು 100 ಓಮ್ಸ್. ಓಕೆ, ಹಾಗೆ ಎರಡನೇ ಕೇಸಿಗೆ ಬಂದರೆ ಓನ್ಲಿ ಇಂಡಕ್ಟರ್ ಈಸ್ ಟೇಕನ್ ಔಟ್. ಆವಾಗಲೂ ಸೇಮ್, ಎಕ್ಸ್ ಎಲ್ ಈಸ್ ಈಕ್ವಲ್ ಟು 0 ಆಗುತ್ತೆ. tan phi ಅಂದರೆ ಎಕ್ಸ್ ಎಸ್ ಸಿ ಬೈ ಆರ್ ಆಗುತ್ತೆ. ಸೊ ಇದರಲ್ಲಿ ಏನಾಯಿತು, ನಮಗೆ ಫೇಸ್ ಡಿಫ್ರೆನ್ಸ್ 60 ಡಿಗ್ರಿ ಅಂತಲೇ ಕೊಟ್ಟಿದ್ದಾರೆ. ಆದಮೇಲೆ ನಾವು ಸಬ್ಸ್ಟಿಟ್ಯೂಟ್ ಮಾಡಿದರೆ tan 60 ಈಸ್ ಈಕ್ವಲ್ ಟು ಎಕ್ಸ್ ಸಿ ಬೈ 100. ಸೊ √3 tan 60 ಅಂದರೆ √3 ಈಸ್ ಈಕ್ವಲ್ ಟು ಎಕ್ಸ್ ಸಿ ಬೈ 100 ಆಯಿತು. ಸೊ ಎಕ್ಸ್ ಸಿ ಈಸ್ ಈಕ್ವಲ್ ಟು √3 ಇಂಟು 100 ಓಮ್. ಎಕ್ಸ್ ಎಲ್ಲು ಎಕ್ಸ್ ಸಿ ಸೇಮ್ ಬಂದಿದೆ ಅಲ್ವಾ? ಸೊ ಎಕ್ಸ್ ಎಲ್ ಈಸ್ ಈಕ್ವಲ್ ಟು ಎಕ್ಸ್ ಸಿ ಬಂದರೆ ನಾವೇನಂತೀವಿ, ಅದು ರಿಸೊನೆನ್ಸ್ ಕಂಡೀಷನ್ ಅಂತ ಹೇಳ್ತೀವಿ ನಾವು. ಸರ್ಕ್ಯೂಟ್ ಈಸ್ ಎಟ್ ರಿಸೊನೆನ್ಸ್. ಇಷ್ಟು ಮಾಡಿದ ಮೇಲೆ ಗೊತ್ತಾಗೋದಲ್ವಾ ಸರ್? ಮೊದಲೇ ಗೊತ್ತಿದ್ರೆ ಮುಗಿಸ್ಬಿಡೋದಿತ್ತ? ಇಲ್ಲ. ಈಗ ಇಂಪಿಡೆನ್ಸ್ ಅಂದಾಗ ಏನಾಯ್ತು? ಜೆಡ್ ಈಸ್ ಈಕ್ವಲ್ ಟು ಆರ್. ಅಂದರೆ ಎಕ್ಸ್ ಸಿ ಮತ್ತು ಎಕ್ಸ್ ಎಲ್ಲು ಒಂದಕ್ಕೊಂದು ಸೇಮ್ ಇರೋದ್ರಿಂದ ಮೈನಸ್ ಇರೋದ್ರಿಂದ ಕ್ಯಾನ್ಸಲ್ ಆಗೋದು. ಈಗ ನಮಗೆ ಇಂಪಿಡೆನ್ಸ್ ಡೈರೆಕ್ಟಾಗಿ ಆರ್ ಎಷ್ಟಿದೆ? 100 ಓಮ್ಸ್ ಇದೆ, ಅದು ಇಂಪಿಡೆನ್ಸ್ ಅಂತ ಗೊತ್ತಾಯಿತು. ಆಮೇಲೆ ನಾವೇನು ಮಾಡ್ಬೋದು ಅಂದರೆ ಕರೆಂಟನ್ನು ಫೈಂಡ್ ಔಟ್ ಮಾಡ್ಬೋದು. ದಟ್ ಈಸ್ ಐ ಈಸ್ ಈಕ್ವಲ್ ಟು ವಿ ಬೈ ಜೆಡ್, ದಟ್ ಈಸ್ ವಿ ಬೈ ಆರ್. ವಿ ಎಷ್ಟಿದೆ? 200 ಇದೆ ನೋಡಿ. ಇಲ್ಲಿ 283 ಅದು ಇಲ್ಲ, ನಾನು ಕಟ್ ಆ್ಯಂಡ್ ಪೇಸ್ಟ್ ಮಾಡಿದ್ದು ಹಾಗೆ ಬಂದುಬಿಟ್ಟಿದೆ. ಇದು 200 ಅಂತ ಸರಿ ಮಾಡ್ಕೊಳ್ಳಿ, ಅದು 200 ಆಗಬೇಕು. ಸೊ 200 ಬೈ 100 ದಟ್ ಈಸ್ 2 ಆಂಪಿಯರ್. ಇಷ್ಟೇ.
ಆದರೆ ಈ ಪ್ರಾಬ್ಲಮನ್ನು ಕೂತ್ಕೊಂಡು ನೋಡ್ತಾ ಹೋದರೂ ಏನೋ ಒಂಥರ ನಮ್ಗೆ ಇದು ಆಗಲ್ಲ ಏನೋ ಅನ್ಸ್ಬಿಡುತ್ತೆ. ಬಟ್ ಟ್ರೈ ಮಾಡಿದರೆ ಏನು ಹೇಳಿದ್ದಾರೆ ಅದನ್ನು ಮಾಡ್ತಾ ಹೋಗ್ಬೇಕು. ಬರುತ್ತೆ, ಇಟ್ ಟೇಕ್ಸ್ ಟೈಮ್. ನೀವೀಗ ಒಂದು ರೆಫರೆನ್ಸ್ ಇಲ್ಲದೆ ಇದ್ದೆ ನೀವು ಪ್ರಾಬ್ಲಮನ್ನು ಸಾಲ್ವ್ ಮಾಡೋಕ್ಕೆ ಹೋದಾಗ ಒಂದು ಕಷ್ಟ ಆಗುತ್ತೆ. ಪೇಷನ್ಸ್ ಬೇಕು. ಈಗ ಈ ವಿಡಿಯೋ ಒಂದ್ಸರಿ ನೋಡ್ಕೊಂತ ನೀವು ವರ್ಕ್ ಮಾಡ್ತಾ ಹೋದರೆ ಖಂಡಿತ ನಿಮಗೆ ಒಳ್ಳೆ ಹೆಲ್ಪ್ ಆಗುತ್ತೆ ಅನ್ಕೋತೀನಿ. ಓಕೆ, ನೆಕ್ಸ್ಟ್ ಎ ಬಲ್ಬ್ ಆಫ್ 60 ವೋಲ್ಟ್ 10 ವ್ಯಾಟ್ ಇಸ್ ಕನೆಕ್ಟೆಡ್ ವಿತ್ 100 ವೋಲ್ಟ್ 60 ಹರ್ಟ್ಜ್. ಇಲ್ಲಿ ನಾವು ಗಮನಿಸಬೇಕು ಏನು ಅಂದರೆ ವೋಲ್ಟೇಜ್ 60 ಅಂದರೆ ಅದರ ಸಾಮರ್ಥ್ಯ. 10 ವ್ಯಾಟು ನೀವು 60 ವೋಲ್ಟ್ ಕೊಟ್ಟು ಅದು ಫುಲ್ ಗ್ಲೋ ಆಗುತ್ತೆ. ಇಲ್ಲಿ 100 ವೋಲ್ಟ್ ಕೊಡೋದಾದರೆ ನೀವು ಏನು ಮಾಡಬೇಕು, ಕಂಟ್ರೋಲ್ ಮಾಡಬೇಕು ಕರೆಂಟನ್ನು. ಯಾಕೆಂದರೆ ಅದಕ್ಕೆ ಕಂಟ್ರೋಲ್ ಮಾಡೋಕ್ಕೆ ನಾವು ಎ ಸಿಗೆ ಏನು ಮಾಡ್ತೀವಿ ಕೇಳಿದರೆ ತುಂಬ ಆಪ್ಷನ್ ಇದೆ ನಮ್ಮ ಹತ್ರ. ಬರೀ ರೆಸಿಸ್ಟೆನ್ಸೇ ಹಾಕಬೇಕು ಅಂತೇಳಿ. ಡಿ ಸಿಗಾದರೆ ರೆಸಿಸ್ಟೆನ್ಸ್ ಹಾಕ್ತೀವಿ, ಬಟ್ ಇಲ್ಲಿ ಇಂಡಕ್ಟೆನ್ಸ್ ಹಾಕ್ತೀವಿ ಅಥವಾ ಕೆಪಾಸಿಟರನ್ನು ಹಾಕಿ ನಾವು ಕಂಟ್ರೋಲ್ ಮಾಡ್ಬೋದು. ಸೊ ಒಂದು ಸ್ಟ್ರೇಂಜ್ ಇದೆ. ಹಾಗಾಗಿ ಒಂದು ಇಂಡಕ್ಟೆನ್ಸನ್ನು ಹಾಕಿದ್ದಾರೆ. ಇಫ್ ಬಲ್ಬ್ ಇಲ್ಯುಮಿನೇಟ್ಸ್ ವಿತ್ ಇಟ್ಸ್ ಫುಲ್ ಇಂಟೆನ್ಸಿಟಿ ದೆನ್ ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ಸೆಲ್ಫ್ ಇಂಡಕ್ಟೆನ್ಸ್ ಆಫ್ ದ ಕರೆಂಟ್. ಇಲ್ಲಿ ಸೆಲ್ಫ್ ಇಂಡಕ್ಟೆನ್ಸ್ ಅಂದರೆ ಇಂಡಕ್ಟೆನ್ಸ್ ಎಲ್ ಅಂತ ಕರಿತೀವಲ್ಲ, ಅದಕ್ಕೆ ಸೆಲ್ಫ್ ಇಂಡಕ್ಟೆನ್ಸ್ ಅಂತಲೂ ಹೇಳ್ತೀವಿ. ಏನೋ ಹೊಸದೇನೋ ತಂದು ಹಾಕ್ಬಿಟ್ಟಿದ್ದಾರೆ ಅಂದ್ಕೋಬೇಡಿ. ಓಕೆ, ಈಗ ಬಲ್ಬಿನ ವಿಷಯಕ್ಕೆ ಹೋದರೆ ಅದರ ವೋಲ್ಟೇಜು 60 ವೋಲ್ಟ್. 60 ವೋಲ್ಟಿಗೆ ಅದು ಗ್ಲೋ ಆಗುತ್ತೆ, ಫುಲ್ ಗ್ಲೋ ಆಗುತ್ತೆ. ಅದರ ಪವರ್ ಏನು ಅಂದರೆ 10 ವ್ಯಾಟು. ಹಾಗಾಗಿ ನಮಗೆ ಪವರ್ ಅಂದಾಗ V ಇಂಟು I. ಹಾಗಾಗಿ ಆ ಕರೆಂಟನ್ನು ನಾವು ಫೈಂಡ್ ಔಟ್ ಮಾಡ್ಬೋದು. ಯಾಕೆಂದರೆ ಸೋರ್ಸ್ ವೋಲ್ಟೇಜು 100 ವೋಲ್ಟ್ ಇದೆ ಮತ್ತು ಫ್ರೀಕ್ವೆನ್ಸಿ 60 ಇದೆ. ಇದನ್ನೆಲ್ಲ ನೋಟ್ ಮಾಡ್ಕೋಬೇಕು. ಬ್ಲೈಂಡಾಗಿ ಫ್ರೀಕ್ವೆನ್ಸಿ ಯಾವಾಗೂ 50 ಇರುತ್ತೆ ನಮ್ಮ ಇಂಡಿಯಾದಲ್ಲಿ ಅಂತ ಹಾಕೋದಲ್ಲ. ಪ್ರಾಬ್ಲಮಲ್ಲಿ ಬೇರೆ ಬಂದಿರ್ಬೋದು. ಈಗ P = V ಇಂಟು I ಅನ್ನು ಈ ಬಲ್ಬಿಗೆ ಯೂಸ್ ಮಾಡಿದರೆ ನಮಗೆ ಏನು ಸಿಗುತ್ತೆ, ನಮಗೆ I = P/V. ಕರೆಂಟು ಎಷ್ಟು ಬೇಕು ಅದಕ್ಕೆ 10/60 ಅಂದರೆ 1/6 ಆ್ಯಂಪಿಯರ್. 1/6 ಆ್ಯಂಪಿಯರ್ ಕರೆಂಟ್ ಫ್ಲೋ ಆದರೆ, ಸರಿ ಕೇಳಿಸ್ಕೊಳ್ಳಿ, 1/6 ಆ್ಯಂಪಿಯರ್ ಕರೆಂಟು ಆ ಬಲ್ಬಲ್ಲಿ ಫ್ಲೋ ಆದರೆ ಅದು ಫುಲ್ ಬ್ರೈಟ್ನೆಸ್. ಈ ಬಲ್ಬ್ ಇಲ್ಯುಮಿನೇಟ್ಸ್ ವಿತ್ ಇಟ್ಸ್ ಫುಲ್ ಇಂಟೆನ್ಸಿಟಿ ಅಂತ ಅರ್ಥ. ಅದಕ್ಕೂ ಕಡಿಮೆ ಕರೆಂಟ್ ಫ್ಲೋ ಆದರೆ ಡಿಮ್ ಆಗುತ್ತೆ, ಜಾಸ್ತಿ ಆದರೆ ಬಲ್ಬ್ ಸುಟ್ಟೋಗ್ಬೋದು. ರೆಸಿಸ್ಟೆನ್ಸ್ ಆಫ್ ದ ಬಲ್ಬನ್ನು ಕ್ಯಾಲ್ಕುಲೇಟ್ ಮಾಡಿ. ಅಂದರೆ ಈ ರೀತಿ ಪವರ್ ಕೊಟ್ಟಾಗ ನಿಮಗೆ ಇದು ಈ ಥರ CETಲೆಲ್ಲ ತುಂಬ ಹೆಲ್ಪ್ ಆಗುತ್ತೆ ಈ ಥರ. ಸೊ ರೆಸಿಸ್ಟೆನ್ಸನ್ನು ಹೆಂಗೆ ಫೈಂಡ್ ಔಟ್ ಮಾಡೋದು? V = IR. ಬಲ್ಬಿನ ವೋಲ್ಟೇಜ್ ಗೊತ್ತಿದೆ ನಮಗೆ, ಬಲ್ಬಿನ ಕರೆಂಟ್ ಗೊತ್ತಿದೆ. ಹಾಗಾಗಿ ನಾವು ರೆಸಿಸ್ಟೆನ್ಸನ್ನು ಫೈಂಡ್ ಔಟ್ ಮಾಡ್ಬೋದು. 60/1/6 ಮಾಡಿದರೆ 360 ಓಮ್ಸ್ ಬರುತ್ತೆ. ಬಲ್ಬಿನ ಒಂದು ರೆಸಿಸ್ಟೆನ್ಸ್. ಬಲ್ಬಿಗೆ ನಾವು ಟಂಗ್ಸ್ಟನ್ ವೈರನ್ನು ಯೂಸ್ ಮಾಡಿರ್ತೀವಲ್ಲ, ಅದರ ರೆಸಿಸ್ಟೆನ್ಸ್ ಇದು. ಬಲ್ಬ್ ಇಲ್ಯುಮಿನೇಟ್ಸ್ ವಿತ್ ಇಟ್ಸ್ ಫುಲ್ ಇಂಟೆನ್ಸಿಟಿ ಅಂತ ಕೊಟ್ಟಿದ್ದಾರೆ. ಸೊ ಅದರ ಅರ್ಥ ಅಷ್ಟೇ, ಕರೆಂಟು ಅದರಲ್ಲಿ 1/6 ಆ್ಯಂಪಿಯರ್ ಫ್ಲೋ ಆಗ್ತಾ ಇರಬೇಕು. ಸೊ ಮೀನ್ಸ್ ಕರೆಂಟ್ ಇನ್ ದ ಸರ್ಕ್ಯೂಟ್ ಈಸ್ 1/6 ಆ್ಯಂಪಿಯರ್. ಇಲ್ಲಿ ಇದು ಕನೆಕ್ಟ್ ಆಗಬೇಕು, ನಮ್ಗೆ ಅರ್ಥ ಆಗಬೇಕು. 1/6 ಕರೆಂಟು ಆ ಸರ್ಕ್ಯೂಟಲ್ಲಿ ಏನೇನಿದೆ, ಒಂದು ಬಲ್ಬ್ ಇದೆ, ಒಂದು ಇಂಡಕ್ಟರ್ ಇದೆ ಮತ್ತು ಸೋರ್ಸ್ ಇದೆ. ಸೊ ಈಗ ಆ ಸರ್ಕ್ಯೂಟಲ್ಲಿ ಅದೇನಾಯಿತು, ಅದೊಂದು ರೀತಿ ಸೀರೀಸ್ ಕನೆಕ್ಷನ್ ಆಯಿತು. ಅದರಲ್ಲಿ ಆ ಬಲ್ಬಲ್ಲಿ 1/6 ಆ್ಯಂಪಿಯರ್ ಹೋಗಬೇಕು. ಅಂದರೆ ಇಂಡಕ್ಟ್ರಲ್ಲೂ ಅಷ್ಟೇ ಕರೆಂಟ್ ಹೋಗ್ತಾ ಇರುತ್ತೆ. ಅವಾಗ ಮಾತ್ರ ಆ ಬಲ್ಬು ಏನು ಇಲ್ಯುಮಿನೇಟ್ಸ್ ವಿತ್ ಇಟ್ಸ್ ಫುಲ್ ಇಂಟೆನ್ಸಿಟಿ ಅನ್ನೋದು ಮೀನಿಂಗ್ಫುಲ್ ಆಗುತ್ತೆ. ಸೊ ಹಾಗೆ ಇಂಪಿಡೆನ್ಸನ್ನು ನಾವು ನೋಡೋದಾದರೆ Z = VS/I. ಕರೆಂಟು ನಮ್ಗೆ ಗೊತ್ತಾಯಿತು, ಸೋರ್ಸ್ ವೋಲ್ಟೇಜ್ ಕೊಟ್ಟಿದ್ದಾರೆ, ಹಾಗೆ ಇಂಪಿಡೆನ್ಸ್ ಫೈಂಡ್ ಔಟ್ ಮಾಡ್ಬೋದು. 100/1/6. ಆ ಇಂಪಿಡೆನ್ಸ್ ಏನಾಯಿತು, 600 ಓಮ್ ಆಯಿತು. ಓಕೆ, ಮತ್ತೇನು ಕೇಳಿದರೆ ಈ Z ಇಲ್ಲಿ ಕೆಪಾಸಿಟರ್ ಇಲ್ಲ, ಇಂಡಕ್ಟರ್ ಮಾತ್ರ ಇದೆ. √R² + XL² √2 ಇದು. ಅದಕ್ಕೆ ನಾವೇನು ಮಾಡುವ, ಸ್ಕ್ವೇರ್ ಮಾಡ್ಕೊಂಡು Z² ಮಾಡಿದರೆ ಇಲ್ಲಿ ರೂಟ್ ಹೊರಟೋಗುತ್ತೆ. ನಮಗೆ XL ಬೇಕು. ಸೊ ಹಾಗೆ XL² ಅಂದರೆ Z² - R² ಆಯಿತು. ಇನ್ನು XLೇ ಬೇಕು ಅಂದರೆ √Z² - R². ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿ, ಸೊ ಸಿಂಪ್ಲಿಫೈ ಮಾಡಿ. ಇದು ಕ್ಯಾಲ್ಕುಲೇಟರ್ ಬರುತ್ತಾ ನೋಡಿ. ಸೊ ಇನ್ನೂ ಬೇರೆ ಬೇರೆ ವೇಗಳು ತುಂಬ ಇವೆ. ಈಗ 6 and A² - B² ಫಾರ್ಮ್ ಹಾಕ್ಕೊಂಡು A + B × A - B ಮಾಡಿ ಮಲ್ಟಿಪ್ಲೈ ಮಾಡಿ ರೂಟ್ ಮಾಡಿದರೂ ಬರುತ್ತೆ. ಇಷ್ಟು ದೊಡ್ಡ ವ್ಯಾಲ್ಯೂ ಡಿಸ್ಪ್ಲೇ ಬರಲಿಲ್ಲ ಕ್ಯಾಲ್ಕುಲೇಟ್ರು, ನಿಮ್ಮ ಹತ್ರ ಇರೋದು ಡಿಸ್ಪ್ಲೇ ಸಣ್ಣದಿದೆ ಅಂದರೆ ಹಾಗೆ ಮಾಡ್ಕೋಬೋದು. ಹೊರತಾಗಿ ಇದೊಂದೇ ದಾರಿ ಅಂತಲ್ಲ, ದಾರಿ ಬೇಕಾದಷ್ಟು ಇರುತ್ತೆ. ಓಕೆ, ಸೊ ಇಲ್ಲಿ ನಮಗೆ ಲಾಸ್ಟಲ್ಲಿ XL ರೂಟ್ ಮಾಡಿದಾಗ 480 ಓಮ್ಸ್ ಬಂತು. ಈಗ ಅವ್ರು ಕೇಳಿದ್ದೇನೆಂದರೆ ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ಸೆಲ್ಫ್ ಇಂಡಕ್ಟೆನ್ಸ್ ಆಫ್ ದ ಕಾಯಿಲ್. ಅಂದರೆ L ಅನ್ನು ಫೈಂಡ್ ಔಟ್ ಮಾಡಿ ಅಂತ. XL ಅಂದರೆ ಒಮೆಗಾ L, ಇಂಡಕ್ಟಿವ್ ರಿಯಾಕ್ಟೆನ್ಸ್ ಇದು. ಹಾಗಾಗಿ XL ಅಂದರೆ 2πμ, ದಟ್ ಇಸ್ ಒಮೆಗಾ ಇಂಟು L ಅಂತ. ಅದರಿಂದ ನಮಗೆ L ಬೇಕು ಅಂದರೆ ನಾವೇನು ಮಾಡೋದು, XL/2πμ ಅಂತ ಮಾಡೋದು. 60 ಹರ್ಟ್ಜ್ ಇದೆ ಫ್ರೀಕ್ವೆನ್ಸಿ. ಆ ವ್ಯಾಲ್ಯೂಸನ್ನು ಇಲ್ಲಿ ಹಾಕಿ ಇದನ್ನು ಮಲ್ಟಿಪ್ಲೈ ಮಾಡಿ 480 ತಗೊಂಡು ಇದರಿಂದ ಡಿವೈಡ್ ಮಾಡಿ.
ಸೊ ದಟ್ ಈಸ್ ಇಲ್ಲಿ ನೋಡಿ 6ರಿಂದ ಕ್ಯಾನ್ಸಲ್ ಆಗಿಬಿಡುತ್ತೆ, 0 0 ಹೋಯ್ತು. ಸೊ 6 ಮತ್ತು 2 ಮಲ್ಟಿಪ್ಲೈ ಮಾಡಿದರೆ 12, 12 4 48, 4/3.1. ಸೊ 1.27 ಹೆನ್ರಿ ಅನ್ನೋದು ಈ ಸೆಲ್ಫ್ ಇಂಡಕ್ಟೆನ್ಸ್ ಅಂದ್ರಲ್ಲ ಅದರ ಆನ್ಸರ್. ಓಕೆ, ಮತ್ತೆ ಇನ್ನೊಂದು ಬಲ್ಬ್ ಮೇಲೆ ಕೇಳಿದ್ದಾರೆ. ಬಲ್ಬ್ ಇಸ್ ಟು ಬಿ ಕನೆಕ್ಟೆಡ್ ಟು 100 ವೋಲ್ಟ್ 50 ಹರ್ಟ್ಜ್ AC ಲೈನ್. ಬಲ್ಬ್ ಹಾಕಬೇಕು ನಾವು, ಅದರ ವೋಲ್ಟೇಜ್ 100 ಇದೆ, 50 ಹರ್ಟ್ಜ್ ಫ್ರೀಕ್ವೆನ್ಸಿ ಇದೆ. ಸುಟೇಬಲ್ ಕೆಪಾಸಿಟರ್ ಇಸ್ ಕನೆಕ್ಟೆಡ್ ಇನ್ ಸೀರೀಸ್ ವಿತ್ ದ ಬಲ್ಬ್ ಸೋ ದಟ್ ದ ಬಲ್ಬ್ ಗ್ಲೋಸ್ ವಿತ್ ಇಟ್ಸ್ ಫುಲ್ ಇಂಟೆನ್ಸಿಟಿ. ಯಾವುದಲ್ಲ ಅದು ಸೆಟ್ ಆಗಬೇಕು. ಸೊ ಹಾಗಾಗಿ ಈ ಕೆಪಾಸಿಟೆನ್ಸ್ ಎಷ್ಟು ಅಂತ ಫೈಂಡ್ ಔಟ್ ಮಾಡಿ. ನಿಮಗೆ ಬಲ್ಬಿನ ವೋಲ್ಟೇಜು, ಬಲ್ಬಿನ ಪವರು ಕೊಟ್ಟಿದ್ದಾರೆ, ಸೋರ್ಸ್ ವೋಲ್ಟೇಜು ಅದರ ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ, ಕೆಪಾಸಿಟ್ರು ಯಾವ್ದು ಹಾಕಬೇಕು ಅಂತ ಕೇಳಿದ್ದಾರೆ. ಓಕೆ, ಇಲ್ಲಿ ಅವ್ರು ಕೊಟ್ಟಿರೋದನ್ನ 80 ವೋಲ್ಟು ಬಲ್ಬಿಗೆ ಸಂಬಂಧಪಟ್ಟಂತೆ, 50 ವ್ಯಾಟು ಬಲ್ಬಿನ ಪವರು, ಸೋರ್ಸ್ ವೋಲ್ಟೇಜು 100 ವೋಲ್ಟು 50 ಹರ್ಟ್ಜ್. ವಾ, ಓಕೆ. ಈಗ ಪಿ ಅವಾಗ ಮಾಡ್ದಂಗೆ ಮಾಡೋಣ. P = V × I. ಹಾಗಾಗಿ ನಮಗೆ ಐ ಬೇಕು, ಎಷ್ಟು ಕರೆಂಟ್ ಹೋಗಬೇಕು ಬಲ್ಬಿಗೆ, P/V ಮಾಡಿದರೆ P50/V ಅಂದರೆ ದಟ್ ಈಸ್ 5/8 ಆಂಪಿಯರ್. ಇಷ್ಟು ಕರೆಂಟ್ ಅದರಲ್ಲಿ ಫ್ಲೋ ಆಗಬೇಕು. ಯಾವುದರಲ್ಲಿ? ಬಲ್ಬ್ ಇದೆ, ಒಂದು ಕೆಪಾಸಿಟರ್ ಇದೆ, ಅದನ್ನು ಸೋರ್ಸ್ ಕನೆಕ್ಟ್ ಮಾಡಿ. ಓಕೆ, ಈಗ ರೆಸಿಸ್ಟೆನ್ಸ್ ಆಫ್ ದ ಬಲ್ಬನ್ನು ನಾವು ಓಮ್ಸ್ ಲಾ ಯೂಸ್ ಮಾಡಿ ಫೈಂಡ್ ಔಟ್ ಮಾಡಿದರೆ R = V/I ಬರುತ್ತೆ. ಸೊ ಆ ವ್ಯಾಲ್ಯೂಸನ್ನು ಹಾಕಿ 50/5/8. ಸೊ 8 ಮೇಲಕ್ಕೆ ಬರುತ್ತೆ, ಮಲ್ಟಿಪ್ಲೈ ಆಗುತ್ತೆ. 5 ಮತ್ತು 80 ಡಿವೈಡ್ ಆಗುತ್ತೆ, 80ಗೆ 16 ಆಗುತ್ತೆ, 16 × 8 ಆಗುತ್ತೆ. ಸೊ R 128 ಓಮ್ ಅಂತ ಬರುತ್ತೆ. ಓಕೆ, ಇಲ್ಲೇನು ದ ಬಲ್ಬ್ ಇಲ್ಯುಮಿನೇಟ್ಸ್ ವಿತ್ ಇಟ್ಸ್ ಫುಲ್ ಇಂಟೆನ್ಸಿಟಿ ಅಂತಲೇ ಕೊಟ್ಟಿದ್ದಾರೆ ಅವರು. ಹಾಗಾಗಿ ಮತ್ತೆ ನಾವೇನು ಮಾಡಬೇಕಾಯಿತು, ಅದರಲ್ಲಿ ಈ ಸರ್ಕ್ಯೂಟಲ್ಲಿ ಕರೆಂಟು 5/8 ಆಂಪಿಯರು ಫ್ಲೋ ಆಗ್ತಾಯಿದೆ ಕರೆಂಟು. ಇದು ಆಗ ಜಸ್ಟ್ ಈಗ ನಾವು ಡಿಸ್ಕಸ್ ಮಾಡಿದ್ವಲ್ಲ ಆ ರೀತಿ. ಹಾಗಾಗಿ ಇಂಪೆಡೆನ್ಸನ್ನು ಫೈಂಡ್ ಔಟ್ ಮಾಡಬೇಕು. ಆ ಇಂಪೆಡೆನ್ಸ್ ಅಂದರೆ ನಾವು ಸೋರ್ಸ್ ವೋಲ್ಟೇಜ್ ಡಿವೈಡ್ ಬೈ ಕರೆಂಟ್, ಇದು ಓಮ್ಸ್ ಲಾ ಪ್ರಕಾರ. ಹಾಗಾಗಿ 1000/5/8 ಅಂತ ಮಾಡಿದರೆ 5 1 5 20 5 2 10 0 20 × 80 ಅಂದರೆ 160 ಓಮ್ಸ್ ಅಂತ ಗೊತ್ತಾಗುತ್ತೆ ನಮಗೆ ಜೆಡ್ಡಿಂದ. ಬಟ್ ಇಲ್ಲಿ ಆರ್ದು 128, 160 ಬಂದಿದೆ. ಹಾಗಾಗಿ ನಾವೀಗ XC ಫೈಂಡ್ ಔಟ್ ಮಾಡ್ಬೋದು. ಅಂದರೆ Z = √R² + XC² ಅಂತ ಗೊತ್ತು ನಮಗೆ. ಹಾಗೆ ನಾವು ಇದನ್ನು XC ಸಪ್ರೇಟ್ ಮಾಡ್ಕೊಳ್ಳೋಕ್ಕೆ ಸ್ಕ್ವೇರ್ ಮಾಡಿದರೆ ಈ ರೀತಿ ಆಗುತ್ತೆ. ಸೊ XC² = Z² - R². ಓಕೆ, ಈಗ ವ್ಯಾಲ್ಯೂಸನ್ನು ನಾವು XCನೇ ಬೇಕು ಅಂದರೆ ರೂಟ್ ಮಾಡ್ಕೊಂಡ್ರೆ ಎರಡು ಕಡೆ. ಸೊ ವ್ಯಾಲ್ಯೂಸ್ ಹಾಕಿ 160² - 128². ನಾವು ಕೂಲಾಗಿ ಮಾಡ್ಬೋದು ಕ್ಯಾಲ್ಕುಲೇಷನ್. ಸೊ ಈ ರೀತಿ ನಮಗೆ ಸ್ಕ್ವೇರ್ ಮಾಡಿದಾಗ ವ್ಯಾಲ್ಯೂ ಸಿಗುತ್ತೆ. ಮೈನಸ್ ಮಾಡಿ, ಅದನ್ನು ಮೈನಸ್ ಮಾಡಿದಾಗ ಈ ರೀತಿ ಸಿಗುತ್ತೆ ನಮಗೆ. ಇದರ ರೂಟ್ ಮಾಡಿ 96 ಅಂತ ಬಂತು. ಯಾವುದದು? XC. ಹಾಗಾಗಿ XC ಅನ್ನೋದು 1/ωc ಅಥವಾ 2π/μ × C ಅಂತ ಗೊತ್ತು ನಮಗೆ. 1/2π/μ × XC ಅಂದರೆ ಈ XC ಇದೆಯಲ್ಲ, ಇದನ್ನು ಇಲ್ಲಿ ತಗೊಂಡು C-ಯನ್ನು ಇಲ್ಲಿ ತಗೊಳ್ಳೋಣ. ಅಂದರೆ ನಮ್ಗೆ C ಬೇಕು. ಹಾಗಾಗಿ ಎಲ್ಲ ವ್ಯಾಲ್ಯೂಸ್ ಇಲ್ಲಿ ಹಾಕಿದರೆ C ಅನ್ನೋದು 1/this much. ಇದನ್ನು ಫಸ್ಟ್ ಇದನ್ನು ಮಲ್ಟಿಪ್ಲೈ ಮಾಡ್ಕೊಂಬಿಡಿ. 1/314 ಇದು 50 × 2 ಅಂದರೆ 100 96. 1/30144. ಇಲ್ಲಿಂದ ಮುಂದೆ ನಿಮ್ಮ ಕ್ಯಾಲ್ಕುಲೇಟ್ಗಿಂತ ನಿಮ್ಮ ತಲೆ ಕೆಲಸ ಮಾಡಬೇಕು. ಮಾಡಿ 1/30144 ಅಂದರೆ 4 0 ಆದಮೇಲೆ ನಂಬರ್ಸ್ ಬಂದಿರುತ್ತೆ. ಸೊ ಅದನ್ನು ನಾವು ಈ ರೀತಿ ಡೆಸಿಮಲ್ ಪ್ಲೇಸನ್ನು ಮುಂದಕ್ಕೆ ತಗೊಳ್ತಾ ಬಂದರೆ 10⁻⁵. ನಮ್ಮ ರೈಟಿಗೆ ಬಂದಾಗ 10⁻⁵ -1 -2 -3 -4 ಹೀಗಾಗ್ತಾ ಬರುತ್ತೆ. ಸೊ C-ಯನ್ನು ಫೈಂಡ್ ಔಟ್ ಮಾಡಿ. ದಟ್ ಈಸ್ 3.3 × 10⁻⁵ ಅಥವಾ 33 × 10⁻⁶ ಆಗುತ್ತೆ. 33 ಮೈಕ್ರೋಫ್ಯಾರಡ್ ಅಂತ ಗೊತ್ತಾಗುತ್ತೆ. ಓಕೆ, ಸೊ ಇಲ್ಲಿಗೆ ಈ ಸೆಕೆಂಡ್ ಪಾರ್ಟನ್ನು ಕಂಪ್ಲೀಟ್ ಮಾಡೋಣ. ಮತ್ತು ಏನಪ್ಪ ಅಂದರೆ ಇನ್ನೂ ಒಂದು ಪಾರ್ಟ್ ಆಗಬೇಕಲ್ಲ ಇದರಲ್ಲಿ. ಸೊ ಓಮ್ಸ್ ಲಾ ಒಂದು ಪಾರ್ಟನ್ನು ನಿಮ್ಗೆ ಕೊಟ್ಟಿದ್ದೀನಿ, ಯಾವುದು? ಕರೆಂಟ್ ಎಲೆಕ್ಟ್ರಿಸಿಟಿ. ಓಕೆ, ಆಲ್ ದಿ ಬೆಸ್ಟ್.